ನೀಟ್ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಮರ ಸಾರಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಲ್ಲೆ ಕೇಸ್ಗಳ ಅನಾವರಣ ಮಾಡಿದ್ದಾರೆ. ಅವರು ದೃಶ್ಯ ಸಮೇತ ರಾಹುಲ್ ಗಾಂಧಿ ದಾಳಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಮಾನುಷವಾಗಿ ವಿದ್ಯಾರ್ಥಿಗಳನ್ನು ಪ್ರತಿಭಟನಾಕಾರನ ತಿಳಿಸಲಾಗಿದೆ ಇಲ್ಲಿ ಎನ್ನುವ ಬಗ್ಗೆ ಒಂದೊಂದು ದೃಶ್ಯವನ್ನು ಬಿಡ್ತಾ ದೃಶ್ಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ದಾಖಲೆಗಳನ್ನು ಬಿಚ್ಚಿಟ್ಟಿದ್ದಾರೆ ರಾಹುಲ್ ಗಾಂಧಿ. ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಸುದ್ದಿಗೋಷ್ಠಿ ಮಾಡ್ತಾರೆ ರಾಹುಲ್ ಗಾಂಧಿ. ನೋಡಿ, ವಿದ್ಯಾರ್ಥಿಗಳು ನ್ಯಾಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆಯೇ ಕೇಂದ್ರ ಇಂತಹ ದಾಳಿಯನ್ನು ಮಾಡಿಸಿದೆ. ಏನು ತಪ್ಪು ಮಾಡಿದರು ವಿದ್ಯಾರ್ಥಿಗಳು ಅಂಥೇಳಿ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯನ್ನೇ ಕೇಂದ್ರ ಸರ್ಕಾರ ಹಾಳು ಮಾಡಿ ಹಾಕಿದೆ. ಯುವ ಜನರು ಒತ್ತಾಯಿಸಿದ್ದರಲ್ಲಿ ನ್ಯಾಯ ಇದೆ, ಅದರಲ್ಲಿ ಅನ್ಯಾಯ ಏನು ಮಾಡ್ತಿಲ್ವಲ್ಲ ಅವರು. ನೀಟ್ ಕ್ವೆಶ್ಚನ್ ಪೇಪರ್ ಲೀಕ್ ಆದಾಗ ಲಕ್ಷಾಂತರ ಜನ ಅದರಲ್ಲಿ ಹಾನಿಗೆ ಒಳಗಾದರು. 7.5 ಕೋಟಿ ಕುಟುಂಬಗಳಿಗೆ ನೀಟ್ ಹೊಡೆತ ಬಿದ್ದಿದೆ. 22,80,000 ಜನ ಎಕ್ಸಾಮ್ ಬರೆದ್ರೆ ಇದರಿಂದ ಅವರ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಾಗ 7.5 ಕೋಟಿ ಕುಟುಂಬಗಳಿಗೆ ನೀಟ್ನ ಪೆಟ್ಟು ಬಿದ್ದಿದೆ. ಇಲ್ಲಿ ಇಷ್ಟು ಜನ ನೊಂದರೂ ಕೂಡ ಒಬ್ಬರಿಗೂ ಶಿಕ್ಷೆ ಆಗಲಿಲ್ಲ. 152 ಕಡೆಯಲ್ಲಿ ಪೇಪರ್ ಲೀಕ್ ಆಗಿದೆ. ಇಲ್ಲಿ ಶಿಕ್ಷೆ ಮಾತ್ರ ಆಗಿಲ್ಲ. ಜನರ ತೆರಿಗೆಯಲ್ಲಿ ನೀಟ್ ಎಕ್ಸಾಮ್ ಅಂದರೆ ಏನು ₹1 ₹2 ಕಥೆ ಅಲ್ಲ. ಒಂದು ಚುನಾವಣೆ ವಿಚಾರದಲ್ಲಿ ನಾವು ಉಳಿತಾಯದ ಸೇವಿಂಗ್ಸ್ನ ಮಾತಾಡ್ತೀವಿ. ಒಂದೇ ದೇಶ ಒಂದೇ ಚುನಾವಣೆ, ಎಲ್ಲ ಕಡೆಯಲ್ಲಿ ಏಕಕಾಲದಲ್ಲಿ ವಿಧಾನಸಭೆಗಳಿಗೆ ಲೋಕಸಭೆಗಳಿಗೆ ಚುನಾವಣೆ ನಡೆದುಬಿಡಲಿ, ಸೊ ಸೇವ್ ಆಗಿಬಿಡುತ್ತೆ, ಮ್ಯಾನ್ ಪವರ್ ಸೇವ್ ಆಗುತ್ತೆ, ಮತ್ತೆ ಚುನಾವಣೆ ಬರ್ತಾನೆ ಇರುತ್ತೆ, 6 ತಿಂಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. ಏನಕ್ಕೆ? 1,000 ಕೋಟಿ ಖರ್ಚಾಗತ್ತೆ ರೀ ಅಂಥೇಳಿ. ನೀಟ್ ಎಕ್ಸಾಮ್ ಇದರಿಂದ ಹೊರತಾಗಿಲ್ಲ. ನೀಟ್ ಎಕ್ಸಾಮ್ ಎಂಬುದು 1,000 ಕೋಟಿ ರೂಪಾಯಿಗಳನ್ನು ಮೀರಿದ ಒಂದು ಬಾಪ್ತು. ಅದು ನೀಟ್ ಎಕ್ಸಾಮಲ್ಲಿ ₹100 ₹500 ನಡೆಯಲ್ಲ. 1,500 ಕೋಟಿವರೆಗೂ ಒಂದು ನೀಟ್ ಎಕ್ಸಾಮ್ ಮಾಡಿದ ಖರ್ಚಾಗುತ್ತೆ. ಸುಲಭವಾಗಿ ಬರ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಇನ್ನೊಂದು ಎಕ್ಸಾಮ್ ಮಾಡಿಬಿಡ್ತೀವಿ ಅಂತಾರೆ. ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದ್ದಕ್ಕೆ ಉತ್ತರದಾಯಿತ್ವ ಇಲ್ಲ. ಯಾರೋ XYZಗಳನ್ನು ಅಲ್ಲಿ ಅರೆಸ್ಟ್ ಮಾಡಿಬಿಟ್ವಿ ನಾವು ಅಂತ ತೋರಿಸ್ತಾರೆ ಅವರು. 12 ಜನ ಅರೆಸ್ಟ್ ಮಾಡಿದ್ವಿ, 10 ಜನ ಅರೆಸ್ಟ್ ಮಾಡಿದ್ವಿ, ಕೋಚಿಂಗ್ ಸೆಂಟರ್ ಅರೆಸ್ಟ್ ಮಾಡಿದ್ವಿ ಅಂದರೆ ಅಲ್ಲಿಗೆ ಮುಗಿದು ಹೋಯ್ತಾ? ಯಾವಾಗಲೂ ಹೆಡೆಯನ್ನು ಹಿಡಿದುಕೊಳ್ಳಬೇಕು, ಬಾಲವನ್ನು ಅಲ್ಲ. ಕಚ್ಚೋದು ಹೆಡೆಯಲ್ಲಿ ಬಾಯಿ ಇರುತ್ತಲ್ಲ, ಅಲ್ಲಿಂದ ಕಚ್ಚೋದದು. ಬಾಲ ಹಿಡಿದುಬಿಟ್ಟು ಅದನ್ನೇ ಹೆಡೆಗಿಂತ ಅತ್ಯುಗ್ರವಾಗಿ ಬಿಂಬಿಸ್ಬಿಡ್ತಾರೆ ಇವರು. ಅವ್ರು ಹಿಡಿದ್ವಿ, ಅವ್ರು ಯಾರಿಂದ ಆಪ್ರೇಟ್ ಆಗಿದ್ರು? ಒಂದು ಪ್ರಿಂಟಿಂಗ್ ಪ್ರೆಸ್ ಅಂದ್ಕೊಳ್ಳಿ ನೀವು. ಕ್ವೆಶ್ಚನ್ ಪೇಪರ್ ಪ್ರಿಂಟ್ ಆಗುತ್ತಲ್ಲ, ಅಲ್ಲಿಂದ ಲೀಕ್ ಆಗುತ್ತೆ. ಯಾರೋ ಒಬ್ಬ ಬಂದು ಬರ್ಕೊಳ್ತಾನೆ. ಚೆನ್ನಾಗಿ ಗೊತ್ತಿರುತ್ತೆ, ಒಂದು ನೀಟ್ನ ಕ್ವೆಶ್ಚನ್ ಪೇಪರ್ ಲೀಕ್ ಆದರೆ ಎಷ್ಟು ಕೋಟಿ ರೂಪಾಯಿಗಳ ವ್ಯವಹಾರ ಇದರಲ್ಲಾಗುತ್ತೆ ಅಂತ. ಅಲೋ ಮಾಡಿದ್ಯಾರು? ಅವನನ್ನು ಪ್ರಿಂಟಿಂಗ್ ಪ್ರೆಸ್ ಒಳಗಡೆ ಬಿಟ್ಟವ್ರು ಯಾರು? ಅಂಥವ್ರನ್ನೇ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡಲಿಕ್ಕೆ ನೇಮಿಸಿದ್ಯಾರು? ಅದರಲ್ಲಿ ಬರ್ತಕ್ಕಂಥ 80 ಕ್ವಶನೋ 70 ಕ್ವಶನನ್ನು ಅವನು ಬರೆದುಕೊಂಡು ಆಚೆ ಹೋಗುವಂತೆ ಅನುವು ಮಾಡಿಕೊಟ್ಟವರು ಯಾರು? ಬರೀ ಸುಮ್ಮನೆ ಯಾರೋ ಒಬ್ಬ ಲಾಭ ಮಾಡ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಇದ್ಬಿಡ್ತಾರಾ ಟಾಪಲ್ಲಿರೋರು? ಸುಮ್ಮನೆ ಒಂದು 100 ಕೋಟಿ 200 ಕೋಟಿ ಮಾಡಿಕೊಳ್ಳಿ ಅಂಥೇಳಿ ಮೆಡಿಕಲ್ ಸೀಟ್ಗಳು ಬಂದರೆ ನಮ್ಮ ದೇಶದಲ್ಲೇ 2 ಕೋಟಿ ಅಂತಾರೆ, 3 ಕೋಟಿ, 5 ಕೋಟಿ, 7 ಕೋಟಿ ಕೊಟ್ಟು ಓದಿಸ್ಬೇಕಪ್ಪ ನಾವು ಅಂತಾರೆ. ಇನ್ನು ಇದು ಟ್ಯೂಷನ್ ಅಂತ ಬಂದಾಗ 4 ಲಕ್ಷ, 5 ಲಕ್ಷ, 3.5 ಲಕ್ಷ, ಕೆಪಾಸಿಟಿಗಳ ಮೇಲೆ 7 ಲಕ್ಷ ಅಂತ ಮಾತಾಡ್ತಾರೆ. ಡಾಕ್ಟ್ರ್ ಆದರೆ, ನೀನೊಬ್ಬ ಡಾಕ್ಟ್ರ್ ಆಗಿಬಿಟ್ರೆ ನಿನಗೆ ಇಷ್ಟೊಂದು ಸಂಬಳ ಬರುತ್ತೆ, ನೀನು ಗೌರ್ಮೆಂಟ್ ಕೆಲಸನೂ ಮಾಡ್ಕೊಂಬಿಡು, ಇನ್ನೊಂದು ಕಡೆ ಪ್ರೈವೇಟ್ ಕ್ಲಿನಿಕ್ ಇಟ್ಕೊಂಡು ಅಥವಾ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳಿಗೂ ಹೋಗ್ಬಿಡು. ಮಾಡೋರು ಇದ್ದಾರಲ್ಲ, ಹೊರಬಿದ್ದಿದ್ದಾರಲ್ಲ ಅಂಥವರು ಕೂಡ. ಸೊ ಪ್ರಶ್ನೆ ಹೀಗಿದ್ದಾಗ ಇದಕ್ಕಿರ್ತಕ್ಕಂಥ ಡಿಮ್ಯಾಂಡ್ ಇದೆಯಲ್ಲ, ಸೀಟುಗಳು ಕಡಿಮೆ, ತುಂಬ ಸೀಟ್ಗಳು ಕಡಿಮೆ, ಸ್ಪರ್ಧೆ ಜಾಸ್ತಿ. 22 ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂದರೆ ಎಷ್ಟು ಜನಕ್ಕೆ ಸೀಟ್ ಕೊಟ್ಬಿಡ್ತಾರೆ ಇವರು? 1,000, 2,000, 3,000, 5,000, 10,000 ಮ್ಯಾಕ್ಸಿಮಮೇ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಕಾಂಪಿಟೇಷನ್ನು, ನೀಟ್ ಎಕ್ಸಾಮು, ಆ ಟ್ಯೂಷನ್ನು. ಒಂದು 22 ಲಕ್ಷ ಜನದಲ್ಲಿ ಒಂದು 15 ಲಕ್ಷ ಜನ ಟ್ಯೂಷನ್ಗೆ ಹೋಗಿಲ್ವಾ? ಒಬ್ಬೊಬ್ಬ 15 ಲಕ್ಷ ಇಂಟು 5 ಲಕ್ಷ ಇಟ್ಕೊಳ್ಳಿ, 4 ಲಕ್ಷ ಇಟ್ಕೊಳ್ಳಿ ನೀವು ಟ್ಯೂಷನ್ದು. 15 ಲಕ್ಷ ಇಂಟು 4 ಲಕ್ಷ ದುಡ್ಡು. ಅಷ್ಟು ಜನ ದುಡ್ಡು ಕೊಟ್ಬಿಟ್ಟು ಟ್ಯೂಷನ್ಗೆ ಹೋಗಿರ್ತಾರೆ. ಇದು 20 ಲಕ್ಷನೂ ಆಗಬಹುದು. ಪಾಯಿಂಟ್ ಏನು? ಇಷ್ಟು ದೊಡ್ಡ ಉದ್ಯಮ ರೀ ಇದು. ಶಿಕ್ಷಣ ಫಸ್ಟ್ PUC, ಸೆಕೆಂಡ್ PUC ಮಾಡಿರ್ತಾರೆ, SLC ಮಾಡಿರ್ತಾರೆ, ಬರೀರಪ್ಪ, ನಿಮ್ಗೆ ಏನು ಸಬ್ಜೆಕ್ಟ್ ಆಗಿರುತ್ತೋ ಅದನ್ನು ನಾವು ಕೊಡ್ತೀವಿ ಅಂದರೆ ಮುಗಿದು ಹೋಗ್ತಿತ್ತು. ಇಲ್ಲಿ ಹಾಗಲ್ವಲ್ಲ. ಟ್ಯೂಷನ್ ಓದ್ಕೊಂಡಿರೋರಿಗೆ ಅಲ್ಲಿ ಸೀಟ್ ಸಿಗೋದು. ಆ ಸಬ್ಜೆಕ್ಟಲ್ಲಿ ಅಲ್ಲೇನೋ ಪಿಕ್ ಮಾಡಿರ್ತಾರೆ. ಇದರಲ್ಲಿ ಟ್ಯೂಷನ್ ಒಂದು ಲಾಬಿ, ಟ್ಯೂಷನ್ನಲ್ಲಿರೋರದೇ ಅವ್ರದ್ದೇನೋ ಒಂದು ಲಾಬಿ ಮಾಡಿರ್ತಾರೆ. ಇದೆಲ್ಲ ವಿಚಾರಗಳಿದೆ ಇದರ ಹಿಂದೆ. ಹಾಗಾಗಿ ದೊಡ್ಡ ಉದ್ಯಮ ಇದು. 1,000 ಕೋಟಿಗಳ ಬಾಪ್ತು ಇದು. ಶಿಕ್ಷಣ ಮಂತ್ರಿಗೆ ಈ ಬಾಪ್ತಿನ ಬಗ್ಗೆ ಲೆಕ್ಕಾಚಾರ ಇದೆಯಾ ಇಲ್ವಾ? ಅಥವಾ ಶಿಕ್ಷಣ ಮಂತ್ರಿಗೂ ಈ ಲೆಕ್ಕಾಚಾರದಲ್ಲಿ ಪಾಲಿದೆಯಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಇದು. ಹೀಗೆ ನೋಡಿ, 15 ಲಕ್ಷ ಇಂಟು 4 ಲಕ್ಷ ಲೆಕ್ಕ ಹಾಕೊಂಬಿಡಿ. ಅದೇನು ದೊಡ್ಡ ಉದ್ಯಮ ಅದು.
ಎಕ್ಸಾಮು 1500 ಕೋಟಿ ಚಿಲ್ಲರೆ ಆಗುತ್ತೆ. ದೇಶದಲ್ಲಿ ಎಷ್ಟು ಕಡೆಗಳಲ್ಲಿ ಏಕಕಾಲದಲ್ಲಿ ಇದು ನಡೆಯುತ್ತೆ ಎಕ್ಸಾಮ್ಗಳು, ಕೊಡ್ತಕ್ಕಂಥ ಸೆಕ್ಯೂರಿಟಿ, ಕ್ವಶನ್ ಪೇಪರ್ಗಳು, ಆನಂತರ ಇದಕ್ಕೆ ಪ್ರಿಪ್ರೇಷನ್ನು, ಇದರ ವ್ಯಾಲ್ಯೂಯೇಷನ್ನು, ಸಿದ್ಧತೆ, ಭದ್ರತೆ, ಸಾವಿರಾರು ಕೋಟಿ ಬಾಬ್ತು ಇಡೀ ದೇಶದಲ್ಲಿದ್ದು. ಶಿಕ್ಷಣವನ್ನು ರಾಜ್ಯ ಪಟ್ಟಿಗೆ ಸೇರಿಸಿದರೆ ಸೇರಿಸಲ್ಲ. ರಾಜ್ಯ ಪಟ್ಟಿ ಬಾಪ್ತಲ್ವೇನ್ರಿ? ಶಿಕ್ಷಣ, ಆರೋಗ್ಯ ರಾಜ್ಯ ಪಟ್ಟಿಗಳು ಬಿಟ್ಬಿಡ್ಬೇಕು ಅವ್ರಿಗೆ. ಆರೋಗ್ಯ ನಿಮ್ಮ ರಾಜ್ಯಕ್ಕೆ ಏನೋ ಮಾಡ್ಕೊಂಡು ಹೋಗ್ರಪ್ಪ ನೀವು ಅಂತ. ಶಿಕ್ಷಣನ ಬಿಟ್ಬಿಡ್ಬೇಕು ರಾಜ್ಯ ಪಟ್ಟಿಗೆ. ತಮಿಳ್ನಾಡು ಇದನ್ನೇ ಕೇಳ್ತಾ ಇರೋದು, ರಾಜ್ಯ ಪಟ್ಟಿಗೆ ಬಿಟ್ಬಿಡಿ ಅದನ್ನು, ಏನು ನೀವು ಕೇಂದ್ರ ಪಟ್ಟಿಲಿ ಇಟ್ಕೊಂಡಿದ್ದೀರಿ ಅದನ್ನು ಅಂತ, ಕೇಂದ್ರನೇ ಯಾಕೆ ಮಾಡಬೇಕಿದ್ನೆಲ್ಲ ಅಂತ. ಇಲ್ಲಿ ಇದ್ದಿದ್ದನ್ನೆಲ್ಲ ನಾವು ಇನ್ನೇನೋ ಮಾಡಿಬಿಡ್ತೀವಿ ಅಂತ ಅಲ್ಲಿಗೆ ಹೋಗಿ ಅಲ್ಲಿ ಅಧ್ವಾನ ಮಾಡಿ ಹಾಕಿ ಕ್ವೆಶ್ಚನ್ ಪೇಪರ್ ಮಾರ್ಕೊಳ್ತಾ ಇದ್ದಾರೆ. ಇವತ್ತಿಗೆ ಶಿಕ್ಷೆ ಆಗಿಲ್ಲ. ಜನರ ತೆರಿಗೆಯಲ್ಲಿ ನೀಟ್ ಅಕ್ರಮ ಆಗ್ತಾ ಇದೆ. ಭಾರತೀಯ ಯುವಕರಿಗೆ ಭವಿಷ್ಯ ಇಲ್ಲ. ಶಿಕ್ಷಣ ಸಂಸ್ಥೆಯಲ್ಲಿಯೇ ನ್ಯಾಯವಿಲ್ಲ ಅಂತ ಹೇಳಿದ್ರೆ ಹೊರಗಡೆ ನಿಮ್ಗೆ ಏನಪ್ಪ ಭವಿಷ್ಯ ಸಿಗುತ್ತೆ? ಎಜುಕೇಷನಲ್ಲಿ ನಿಮ್ಗೆ ಸಿಗ್ತಿಲ್ಲ ಅಂದರೆ ಎಜುಕೇಷನ್ನೇ ನಿಮ್ಗೆ ಎಲ್ಲದಕ್ಕೂ ಇರ್ತಕ್ಕಂಥ ಮಾನದಂಡ. ನೀನು ಏನೋ ಪ್ರೂವ್ ಮಾಡ್ಕೊಳ್ಳಿ, XYZ ನೀನು ಏನು ಅಂತ ಕೇಳ್ತಾರೆ. ನಿಮ್ಮ ಸಂಬಂಧಿಕರೆಲ್ಲ ಚೆಕ್ ಮಾಡ್ಕೊಳ್ಳಿ. ನೀವು ಒಂದು ಮದುವೆಗೆ ಹೋಗಿ ಏನು ಓದ್ತಿದ್ಯಪ್ಪ ಅಂತಾರೆ. ಏನು ಓದಿದ್ಯಾ ನೀನು ಅಂತಾರೆ. ಇಲ್ಲಿದ್ರೆ ಏನು ಕೆಲಸದಲ್ಲಿದೆಯಾ ಅಂತ ಕೇಳ್ತಾರೆ. ಏನು ಓದಿದ್ಯಾ ಅಂದರೆ ನೀನು ಎಷ್ಟು ಚೆನ್ನಾಗಿ ಆಡ್ತಿದ್ಯಾ, ಎಷ್ಟು ಚೆನ್ನಾಗಿ ಹಾಡ್ತಿದ್ಯಾ, ಎಷ್ಟು ಚೆನ್ನಾಗಿ ಕುಣಿತಿದ್ಯಾ, ನೋ. ಎಷ್ಟು ಪರ್ಸೆಂಟಪ್ಪ SSLCನ? ಎಷ್ಟು ಪರ್ಸೆಂಟ್ ನಿಂದು? ನೀಟ್ ಆಯಿತಾ? ನೀಟ್ ಬರ್ದೆ ನೀನು? ಎಷ್ಟನೇ ರ್ಯಾಂಕ್ ನೀನು? ಸಿಕ್ಕಿಲ್ವಾ ಸೀಟು? ಮೆಡಿಕಲ್ ಸಿಕ್ಕಿಲ್ವಾ? ಅಯ್ಯೋ ಇಂಜಿನಿಯರ್, ಅದು ಏನು ಮಾಡ್ತೀವೋ ಇಂಜಿನಿಯರು? ಇದೇ ತಾನೇ. ಸೊ ಅಲ್ಲೇ ಆ ಕ್ರೈಟೀರಿಯವೇ ಈ ಥರದಲ್ಲಿ ಹಾಳಾಗಿ ಹೋಗ್ತಿದ್ರೆ ಅವನು ಇನ್ನೇನು ಮಾಡಬಲ್ಲ? ತನಗೆ ಇಷ್ಟ ಇಲ್ಲದ್ದು ಯಾವುದೋ ಕೆಲಸ, ತನಗೆ ಸಂಬಂಧ ಇಲ್ಲದಿರೋ ಕೆಲಸ, ಅಥವಾ ಒಂದು ಗೌರವಾನ್ವಿತವಾಗಿ ಬದುಕಬೇಕು ಅಂತ ನಾನು ಕನ್ಸ್ಕೊಂಡಿರ್ತಾನಲ್ಲ, ಕನಸೇ ಸತ್ತೋಗುತ್ತಲ್ಲಿ. ಈ ವಿಚಾರದ ಬಗ್ಗೆ ಇದೀಗ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. Question is, why is this happening to our students? What exactly have our students done? Thousands and thousands of students, what have they done to have security forces aiming weapons at them, to be beaten up, to be thrashed, to be humiliated? What have they done? What have they done wrong? They are protesting peacefully. They are asking for their demands. They are asking for what this country owes them. They are not doing a crime. They are simply asking that, listen, as students in this country, we deserve an education system that works. We deserve an education system that is fair, and we don't have it. 7.5 crore students and their families are affected by this. These are middle class and poor families. They put their hard-earned money into this, and then they're literally spat on. And the best part of this is zero convictions. In the last 10 years, 152 leaks have taken place and zero convictions. Zero. So somebody is, or a group of people are destroying our education system, India's most valuable asset, destroying the lives of our students. And what does the government do? ಇಲ್ಲಿ ರಾಹುಲ್ ಗಾಂಧಿ 3 ಪಾಯಿಂಟ್ ಹೇಳಿದ್ದಾರೆ. ಇಷ್ಟು ಕ್ರೂರವಾಗಿ ವಿದ್ಯಾರ್ಥಿಗಳ ಮೇಲೆ ಹೊಡಿಲಿಕ್ಕೆ ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ. ಪಾಯಿಂಟ್ 1, 7.5 ಕೋಟಿ ಕುಟುಂಬಗಳಿಗೆ ಈ ಒಂದು ಎಕ್ಸಾಮಿಂದ ಹೊಡೆತ ಬಿದ್ದಿದೆ. ಪಾಯಿಂಟ್ 2, 152 ಕಡೆ ಪೇಪರ್ ಲೀಕ್ ಆಗಿದೆ. 152 ಕಡೆ 152 ಎಕ್ಸಾಮ್ಗಳು, ಮುಂದೆ ನೀಟದಲ್ಲ ಇದು. ಈ ಕಳೆದ 10-12 ವರ್ಷಗಳಲ್ಲಿ 152 ಕಡೆ ಲೀಕ್ ಆಗಿದೆ. ಯೂಶ್ವಲ್ ಆಗಿ ನಾವು ಏನು ಉತ್ತರ ಕೇಳ್ತೀವಿ ಅಂದರೆ ರೂಲಿಂಗ್ ಪಾರ್ಟಿ ಕಡೆಯಿಂದ, ರೀ ಅದು ಎಲ್ಲರೂ ಅರೆಸ್ಟ್ ಮಾಡಿಬಿಟ್ಟಿದಾರಲ್ರಿ, ಅರೆಸ್ಟ್ ಮಾಡಿದ್ರು ಅಲ್ಲಿ, ಅದು 12 ಜನ ಅರೆಸ್ಟ್ ಆಗಿಬಿಟ್ರಂತೆ, ಬಿಡ್ತಾರೇನ್ರಿ ಪೊಲೀಸರು ಇನ್ ಜನರಲ್, ಇದನ್ನು ಮಾತಾಡ್ತಾರಲ್ವಾ. ಇಲ್ಲಿರೋ ವಿಚಾರ ಏನು ಅಂದರೆ 152 ಕಡೆ 152 ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರೆ ಕನ್ವಿಕ್ಷನ್ನೇ ಇಲ್ವಲ್ಲ. ಯಾಕೆ? ಅರೆಸ್ಟ್ ಮಾಡುವುದೇ ಶಿಕ್ಷೆ ಅಲ್ಲ. ಕೀಪ್ ಇನ್ ಮೈಂಡ್. ದರೋಡೆ ಆಯಿತು ಅಂದರೆ 4 ಜನ ಹಾಕೊಂಬಂದ್ಬಿಟ್ಟಿದ್ದೀವಿ ರೀ, ಸಕ್ಕ ಶಿಕ್ಷೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ಅವರಿಗೆ ನೀವು ಶಿಕ್ಷೆ ಕೊಡಿಸಿದ್ರಾ, ಜೈಲಿಗೆ ಕಳಿಸಿದ್ರಾ, ನ್ಯಾಯಾಲಯದಲ್ಲಿ ಅವ್ರನ್ನ ಅಪರಾಧಿಗಳು ಅಂತ ಪ್ರೂವ್ ಮಾಡಿದ್ರ ಅಂತ ವಿಚಾರ. ಈ ಥರ ಕೂಗಿರುತ್ತೆ. 8 ಜನ ನಾವು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದೀವಿ. ಅದರದ್ದು ಫರ್ದರ್ ಮೂಮೆಂಟ್ ಇರುತ್ತಲ್ಲ, ನಮಗೆ ಗೊತ್ತಾಗಲ್ಲ. ಅದು ಯಾವುದೋ ಕೇಸು ಯಾವತ್ತಿಗೋ ಬರುತ್ತೆ, 10 ವರ್ಷಕ್ಕೋ 5 ವರ್ಷಕ್ಕೋ 6 ವರ್ಷಕ್ಕೋ. ಅದು ಬಂದಾಗ ಇಲ್ಲ, ಬಲವಾದ ಸಾಕ್ಷ್ಯಗಳಿಲ್ಲ, ಏನು ಸಾಕ್ಷ್ಯಾಧಾರಗಳ ಸಿಗದೆ ಕಾರಣದಿಂದಾಗಿ ಅವರನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಬರ್ತಾರಲ್ಲ. 152 ಕಡೆ ಕ್ವಶನ್ ಪೇಪರ್ ಲೀಕ್ ಆದರೆ, 152 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಒಬ್ಬನಿಗೂ ಕನ್ವಿಕ್ಷನ್ ಆಗಿಲ್ಲ ಅಂದರೆ ಮತ್ತು ಅದೇ ಟೀಮು, ಅದೇ ಜಾಲ ಸಕ್ರಿಯವಾಗುತ್ತೆ. ಇನ್ನೊಂದು ಎಕ್ಸಾಮಲ್ಲೂ ಅದೇ ಕೆಲಸ ಮಾಡ್ತಾರೆ ಅಂತ ಅಂದರೆ, ಇಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದವರು ಅರೆಸ್ಟ್ ಮಾಡ್ತಾರಲ್ಲ, ಇದೊಂದು ಡ್ರಾಮಾ. ಇದು ಅದರದ್ದು ಕಿಂಗ್ ಪಿನ್ ಇರ್ತಾನಲ್ಲ, ಅವನು ಆಚೆನೇ ಇರ್ತಾನೆ ಆರಾಮಾಗಿ. ನೋಡ್ರೋ ಸಿಕ್ಕಾಕೊಂಡ್ರೆ ನಾನು ಇದ್ದೀನಿ, ಬಿಡಿಸ್ಕೊಂಬರ್ತೀನಿ ನಿಮ್ಮನ್ನು. ಸುಮ್ಮನೆ ಸಿಕ್ಕಾಕೊಂಡಂಗೆ ಮಾಡಿ ಒಂದು 8 ದಿನ ಅಲ್ಲಿ ಇರ್ತೀವಿ, ಬೇಲ್ ತೊಗೋತೀವಿ, ಬಿಡಿಸ್ಕೊಂಬರ್ತೀವಿ, ಕೇಸ್ ಬಿದ್ದು ಹೋಗುತ್ತೆ, ಪ್ರೂಫ್ ಇಲ್ಲ.
ಎಂಬಲ್ಲಿಗೆ ಇಡೀ ಪ್ರಸ್ಥಾನ ಮುಗಿದು ಹೋಗುತ್ತೆ. ಆದರೆ 152 ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳ ಪರೀಕ್ಷೆ ಬರೆದಿದ್ರಲ್ಲ, ಅವರ ಭವಿಷ್ಯ ಎಷ್ಟು ಹಾಳಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. वो बेहोश पेशेंट के ऊपर चढ़ के गए, उन्हें डंडा मारा मेरी आंखों के सामने। और हम डॉक्टर्स हैं, हम शांति से हेल्प करने आए थे, हम नारे भी नहीं लगा रहे थे. उन्होंने बोला तुम्हें बुलाया किसने, डंडे मारे उन्होंने हमें.